ಹಲೋ ಫ್ರೆಂಡ್ಸ್, ಆಹಾರವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಆಗಿ ಮಾಡುವ ದೋಸೆ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಪುಟಾಣಿ, ಹುರಿಗಡ್ಲೆ, ಫ್ರೈಡ್ ದಾಲ್, ಪಪ್ಡ್ ದಾಲ್, ಒಡ್ಚಗಡ್ಲೆ, ಈ ಥರದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಇದನ್ನು ಕರೆಯುತ್ತಾರೆ. ಇದನ್ನು ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಅರ್ಧ ಬಟ್ಟಲು ಹುರಿಗಡ್ಲೆ, ಪುಟಾಣಿ, ಪಪ್ಡ್ ರೈಸ್, ಫ್ರೈಡ್ ದಾಲ್ ಇದನ್ನು ಹಾಕಿಕೊಳ್ಳಿ. 1 ಕಪ್ಪು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನೈಸಾಗಿ ಪೌಡ್ರ್ ಮಾಡಿಕೊಳ್ಳಿ. ಇದು ಚೆನ್ನಾಗಿ ನೈಸಾಗಿ ಪೌಡ್ರ್ ಆಗಬೇಕು, ಅಂದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ನೈಸಾಗಿ ಆಗಿರಬೇಕು. ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಅರ್ಧ ಕಪ್ಪಿನಷ್ಟು ಮೊಸರು ಹಾಕಿಕೊಳ್ಳಬೇಕು. ಸ್ವಲ್ಪ ಹುಳಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಅಂತ ಇದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿ, ಜಾಸ್ತಿ ಒಂದೇ ಟೈಮಲ್ಲಿ ಹಾಕಕ್ಕೆ ಹೋಗಬೇಡಿ. ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಗಂಟಾಗದ ಹಾಗೆ ನೀವು ಕೈಯಿಂದ ಕೂಡ ಮಿಕ್ಸ್ ಮಾಡಿಕೊಳ್ಳಬಹುದು. ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿ. ಜಾಸ್ತಿ ಒಂದೇ ಟೈಮ್ ಹಾಕಿದರೆ ನೀರಾದರೆ ದೋಸೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಹಾಕೋಬೇಡಿ. ಈ ಥರದಲ್ಲಿ ಹಾಕಿ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಸೂಪರಾಗಿ ಬರುತ್ತೆ ಫ್ರೆಂಡ್. ಈ ಥರದಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಒಂದು ನಿಮಿಷದಿಂದ 2 ನಿಮಿಷ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಗಟ್ಟಿಯಾದರೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ನೋಡಿ, ಈ ಥರದಲ್ಲಿ ಫಾಸ್ಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಬೇಕು. ಚೆನ್ನಾಗಿ ನೆನೆಯಬೇಕು. ಇವಾಗ ಚಟ್ನಿ ಮಾಡುವುದಕ್ಕೆ ಸಿಂಪಲ್ಲಾಗಿ ಚಟ್ನಿ ಫ್ರೆಂಡ್ಸ್. ಈ ರೆಸಿಪಿ ತುಂಬ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ತೆಂಗಿನಕಾಯಿ ಹಾಕಿಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. 3 ಹಸಿಮೆಣಸಿನ್ಕಾಯಿ, 1 ಕಪ್ ಅರ್ಧ ಕಪ್ ತೆಂಗಿನಕಾಯಿ ಅಂದರೆ 3 ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಗೂ ಕರಿಬೇವು, 1/4 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್, ಯಾವುದು ಬೇಳೆ ಯೂಸ್ ಮಾಡದೆ ಓನ್ಲಿ ತೆಂಗಿನಕಾಯಿ ಚಟ್ನಿ. ಇದು ಚೆನ್ನಾಗಿರುತ್ತೆ. ಇದರಲ್ಲಿ ಬೇಕಂದರೆ ನಿಮ್ಗೆ ತಿಕ್ಕಾಗಿ ಮಾಡಿಕೊಳ್ಳಿ. ನೀರಿನ ಥರ ಹೋಟೆಲಲ್ಲಿರುತ್ತಲ್ಲ ಆ ಥರ ಕೂಡ ಮಾಡಿಕೊಳ್ಳಬಹುದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬಾ ಸೂಪರ್. ಇದು ತುಂಬಾ ಪ್ರೋಟೀನ್ ಅಂಶ ಕೂಡ ಹೊಂದಿರುತ್ತೆ ಫ್ರೆಂಡ್ಸ್. ದೋಸೆ ಹೆಲ್ತಿಕರವಾದ ರೆಸಿಪಿ. ವಿಟಮಿನ್ ಹಾಗೂ ಮಿನರಲ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ವಾರದಲ್ಲಿ 1-2 ಟೈಮ್ ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ಪುಟಾಣಿ, ಹುರಿಗಡ್ಲೆ ಹಾಗೆ ಕೂಡ ತಿಂದರೂ ಕೆಮ್ಮು ನೆಗಡಿ ಇದ್ದರೂ ಅದು ಕೂಡ ಕಮ್ಮಿ ಆಗುತ್ತೆ. ಇದು ಹೆಲ್ತಿಗೆ ಒಳ್ಳೆಯದು. ದಿನ ಸ್ವಲ್ಪ ಪುಟಾಣಿ, ಹುರಿಗಡ್ಲೆ, ಸ್ವಲ್ಪ ಬೆಲ್ಲ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಇದರಲ್ಲಿ ರಿಚ್ ಫೈಬರ್ ಕೂಡ ಇರುತ್ತೆ ಫ್ರೆಂಡ್ಸ್. ತುಂಬ ಹೆಲ್ತಿಗೆ ತುಂಬಾ ಹೆಲ್ದಿ ಹಾಗೂ ರುಚಿಕರವಾದ ರೆಸಿಪಿ ಫ್ರೆಂಡ್ಸ್. ಇದನ್ನು 2-3 ನಿಮಿಷ ಚೆನ್ನಾಗಿ ಹಿಟ್ಟು ಮಿಕ್ಸ್ ಮಾಡಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ದೋಸೆ ತವೆಯನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿಯಾಗಲು ಬಿಡಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ದೋಸೆಯನ್ನು ಹಾಕಿಕೊಳ್ಳಿ. ನೋಡಿ, ಈ ಥರದಲ್ಲಿ ನಿಮಗೆ ದಪ್ಪ ಬೇಕಂದರೆ ದಪ್ಪ ಹಾಕಿಕೊಳ್ಳಿ, ತಿಳು ಬೇಕಂದರೆ ತಿಳು ಹಾಕಿಕೊಳ್ಳಿ. ಇದರ ಮೇಲೆ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಅಥವಾ ಎಣ್ಣೆ ಬೇಕಂದರೆ ಎಣ್ಣೆ ಅಥವಾ ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ತುಂಬ ಟೇಸ್ಟಿ ಹಾಗೂ ಹೆಲ್ತಿಕರವಾದ ಪುಟಾಣಿ ಹುರಿಗಡ್ಲೆ ದೋಸೆ ರೆಡಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಪುಟಾಣಿ ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ದಿನಕ್ಕೆ 1 ಸ್ಪೂನ್ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಫ್ರೈಡ್ ದಾಲ್, ಪುಟಾಣಿ, ಹುರಿಗಡ್ಲೆ ಇದರಲ್ಲಿ ಡಿಫ್ರೆಂಟಾಗಿ ಹೆಸರಿರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಹೆಸರಲ್ಲಿ ಕರೀತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.